जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं सुखमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ನಾವು ಭಾಗವತದ 10ನೇ ಸ್ಕಂದದ 7ನೇ ಸ್ಕಂದದ 10 ಮತ್ತು 11ನೇ ಅಧ್ಯಾಯದ ಭಾವಾರ್ಥ ಚಿಂತನೆಯನ್ನ ಇಲ್ಲಿವರೆಗೂ ಗಮನಿಸಿದ್ದೇವೆ. ಪ್ರಹ್ಲಾದನ ಚರಿತ್ರೆಯಾದ ಬಳಿಕ ಮಯಾಸುರನ ಕಥೆಯನ್ನು ಕೇಳಿ ಅದರಿಂದ ರುದ್ರದೇವರು ಇಡೀ ಜಗತ್ತನ್ನ ಪಾಲಿಸಿದಂತಹ ಕಥೆಯ ಬಗೆಗಿನ ವಿವರಣೆಯನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಿನ್ನೆ ನಿರೂಪಿಸಿದಂತೆ ಮಯಾಸುರ ತನ್ನ ಮಾಯಾಶಕ್ತಿಯಿಂದ 3 ಪಟ್ಟಣಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ಯಾರಿಗೂ ಕಾಣಿಸ್ತಾ ಇಲ್ಲ, ಆಕಾಶದಲ್ಲಿ ಸಂಚಾರ ಮಾಡುವಂತಹ ಪಟ್ಟಣಗಳು. ಆ ಪಟ್ಟಣದಲ್ಲಿ ಇದ್ದುಕೊಂಡು ಎಲ್ಲರೂ ಕೂಡ ಯುದ್ಧ ಮಾಡ್ತಾ ಇದ್ದಾರೆ. 3 ರಾಷ್ಟ್ರಗಳ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಈ ಆಕ್ರಮಣದಿಂದ ಬಹಳ ವೇದನೆಯನ್ನ ಅನುಭವಿಸ್ತಾ ಇದ್ದಾರೆ ದೇವತೆಗಳು. ರುದ್ರದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆವಾಗ ರುದ್ರದೇವರು ಯಾರೂ ಭಯಪಡಬೇಡಿ ಅಂತ ದೇವತೆಗಳಿಗೆ ಅನುಗ್ರಹ ಮಾಡಿ, ಪಿನಾಕ ಅಂತ ರುದ್ರದೇವರ ಧನಸ್ಸಿನ ಹೆಸರು, ಪಿನಾಕವೆಂಬಂತಹ ಧನಸ್ಸನ್ನ ಹಿಡಿದುಕೊಂಡು ಇವರು ಅದೃಶ್ಯವಾಗಿ ಯಾವ ಪಟ್ಟಣಗಳನ್ನು ನಿರ್ಮಾಣ ಮಾಡಿದ್ರೋ ಆ ಪಟ್ಟಣಗಳ ಮೇಲೆ ಸಾವಿರಾರು ಬಾಣಗಳ ರಾಶಿಯನ್ನ ಏಕಕಾಲದಲ್ಲಿ ಬಿಡ್ತಾ ಇದ್ದಾರೆ. ಸೂರ್ಯಮಂಡಲದಿಂದ ಕಿರಣಗಳೆಲ್ಲ ಒಟ್ಟಾರೆ ಬಂತು ಅಂತಂದ್ರೆ ಎಲ್ಲ ಕತ್ತಲುಗಳು ಕೂಡ ಹೇಗೆ ಕಾರ್ಮೋಡದಿಂದ ವಿನಿರ್ಮುಕ್ತವಾಗಿ ನಮ್ಮ ಕಣ್ಣಿಗೆ ಗೋಚರವಾಗುತ್ತೋ ಆ ರೀತಿಯಾಗಿ ಸೂರ್ಯಮಂಡಲದಿಂದ ಸೂರ್ಯನ ಕಿರಣಗಳೆಲ್ಲ ಬರ್ತಾ ಇದ್ದಾಗ ಕತ್ತಲುಗಳು ಓಡುವಂತೆ ರುದ್ರದೇವರ ಬಿಲ್ಲಿನಿಂದ, ಪಿನಾಕವೆಂಬಂತಹ ಬಿಲ್ಲಿನಿಂದ ಬಾಣಗಳೆಲ್ಲ ಎದ್ದು ಬರ್ತಾ ಇದೆ. ಇಡೀ ಪಟ್ಟಣಗಳನ್ನು ಮುಚ್ಚಿ ಹಾಕಿದೆ, ಅಷ್ಟು ಬಾಣಗಳನ್ನು ಬಿಡ್ತಾ ಇದ್ದಾರೆ. ಇವರ ಬಾಣದ ಸ್ಪರ್ಶವಾದ್ರೆ ಸಾಕು, ದೂರದಲ್ಲಿದ್ದಾಗ ಅದನ್ನು ನೋಡಿ ಭಯಗೊಂಡಂತಹ ರಾಕ್ಷಸರು ಅಯ್ಯೋ ನಾವು ಸತ್ವು ಅಂತ ಅಂದುಕೊಂಡಿದ್ದಾರೆ. ಅಷ್ಟರೊಳಗೆ ಬಂದು ಬಾಣದ ಸ್ಪರ್ಶವಾದ ಮಾತ್ರಕ್ಕೆ ಆ ತ್ರಿಪುರದಲ್ಲಿ ನೋಡಿ, ನಾವು ತ್ರಿಪುರಾಸುರ ಸಂಹಾರಿ ಅಂತ ಕರಿತೇವೆ. ತ್ರಿಪುರ ಅಂದ್ರೆ ಈ ತರದ 3 ಪುರಗಳು. ಮಯಾಸುರ ಮಾಯೆಯಿಂದ ನಿರ್ಮಾಣ ಮಾಡಿದಂತಹ ಯಾವ 3 ಪುರಗಳಿವೆಯೋ, ಊರಿದೆಯೋ, ಆ ಊರನ್ನ ನಿರ್ಮಾಣ ಮಾಡಿದಂತಹ ಮಯಾಸುರನನ್ನ ಸಂಹಾರ ಮಾಡಿದವನು ಅಂತ ಅರ್ಥ. ತ್ರಿಪುರಾಸುರ ಸಂಹಾರಿ ಅಂತಂದ್ರೆ, ತ್ರಿಪುರ ಅಂದ್ರೆ ಈ 3 ಊರುಗಳು. ಚಿನ್ನದ, ಬೆಳ್ಳಿಯ ಮತ್ತು ಕಬ್ಬಿಣದಿಂದ ನಿರ್ಮಾಣ ಮಾಡಿದಂತಹ ಯಾವ 3 ಪಟ್ಟಣಗಳಿವೆಯೋ ಅದನ್ನ ತ್ರಿಪುರ ಅಂತ ಕರೀತಾರೆ. ಇಂತಹ ತ್ರಿಪುರಾಸುರ ಸಂಹಾರಿಯಾದವನು ರುದ್ರದೇವರು. ಅವರು 3 ಊರುಗಳ ಮೇಲೆ ಬಾಣಗಳ ವರ್ಷವನ್ನ ಸುರಿಸ್ತಾ ಇದ್ದಾರೆ.
ಆ ಬಾಣದ ಸ್ಪರ್ಶ ಮಾತ್ರಕ್ಕೆ ಆ ಊರಿನಲ್ಲಿದ್ದಂತಹ ಎಲ್ಲ ಜನರು ಕೂಡ ಮೃತರಾಗಿ ಬೀಳ್ತಾ ಇದ್ದಾರೆ. ಆದರೆ ಈ ಮಯಾಸುರ ಏನ್ ಮಾಡಿದ್ದ ಅಂತಂದ್ರೆ, ಮಾಯಾಸುರ ಮಹಾ ಚಮತ್ಕಾರದಿಂದ ಕೂಡಿದಂತಹ ಒಂದು ಬಾವಿಗಳೆಲ್ಲ ಇದ್ವಲ್ಲಿ. ಆ ಬಾವಿಯಲ್ಲಿ ಒಂದು ಅಪೂರ್ವವಾದಂತಹ ಔಷಧಿಗಳನ್ನ ಮಿಶ್ರಣ ಮಾಡಿ ಇಟ್ಟಿದ್ದ. ನಾವೆಲ್ಲ ಬಾವಿಯಲ್ಲಿ ನೀರನ್ನು ಹಾಕಿಡ್ತೇವಲ್ಲ, ಆ ತರ ಔಷಧಗಳನ್ನ ಹಾಕಿ ಅದರಲ್ಲಿ ಇಟ್ಟಿದ್ದ. ಆ ಔಷಧಗಳಿರುವಂತಹ ಬಾವಿಯಲ್ಲಿ ಮೃತರಾದಂತಹ ವ್ಯಕ್ತಿಗಳನ್ನ ಹಾಕಿ ಹಾಕಿ ಮುಳುಗಿಸಿ ತೆಗಿತಾ ಇದ್ದ. ಅವರೆಲ್ಲ ನದಿಯಲ್ಲಿ ಮುಳುಗಿ ಎದ್ದು ಬಂದಾಗ ಮತ್ತೆ ಮೃತರಾದವರು ಬದುಕ್ತಾ ಇದ್ರು. ಈ ಮೋಡಗಳೆಲ್ಲ ಆವರಣ ಇದ್ದಾಗ ಆ ಮೋಡಗಳನ್ನ ಸೀಳಿಕೊಂಡು ಸೂರ್ಯನ ಕಿರಣಗಳೆಲ್ಲ ಹೇಗೆ ಬರುತ್ತಲ್ಲ, ಹಾಗೆ ಅದರ ಸ್ಪರ್ಶ ಆಗ್ತಾ ಇದ್ದ ಹಾಗೆ ಮೊದಲಿಗೆ ಯಾವ ಸಾಮರ್ಥ್ಯ ಇತ್ತೋ ಅದಕ್ಕಿಂತ ಮಿಗಿಲಾದ ಸಾಮರ್ಥ್ಯವನ್ನು ಪಡೆದುಕೊಂಡು ಅವ್ರು ಎಲ್ಲರೂ ಕೂಡ ಮತ್ತೆ ಎದ್ದು ಯುದ್ಧಕ್ಕೆ ಎಂದು ಬರ್ತಾ ಇದ್ದಾರೆ. ಇದು ನೋಡಿ ರುದ್ರದೇವರಿಗೆ ಸ್ವಲ್ಪ ಆಶ್ಚರ್ಯ ಅನಿಸ್ತು. ಏನ್ ಮಾಡ್ಬೇಕಪ್ಪ, ಯುದ್ಧದಲ್ಲಿ ಅವರನ್ನು ಸೋಲಿಸ್ಬೇಕು ಅಂದ್ರೆ ಕೊಲ್ಬೇಕು. ಕೊಂದ್ರಾಯ್ತು ಅಂತ ಅಂದುಕೊಂಡು ಅವ್ರೆಲ್ಲರನ್ನ ಬಾಣದಿಂದ ಹೊಡೆದು ಸಂಹಾರ ಮಾಡಿದರೆ, ಈ ಮಾಯಾಸುರ ತಗೊಂಡು ಹೋಗಿ ಬಾವಿಯಲ್ಲಿ ಯಾವುದೋ ಒಂದು ರಸ ಇದೆ, ಮುಗಿಯಲೇ ಇರುವಂತಹ ರಸ, ಆ ರಸದಲ್ಲಿ ಹಾಕಿ ಮುಳುಗಿಸ್ತಾ ಇದ್ದಾನೆ. ಹೀಗಾದ್ರೆ ನಮ್ಮ ಶತ್ರುಗಳು ಸಾಯೋದು ಹೇಗೆ ಅಂತ ಸ್ವಲ್ಪ ಹತಾಶ ಭಾವನೆ ಬಂತು, ದುಃಖ ಆಯ್ತು. ಆವಾಗ ಪರಮಾತ್ಮ ಒಂದು ಉಪಾಯ ಮಾಡಿದ. ಪರಮಾತ್ಮ ತಾನು ದೊಡ್ಡ ಗೋವಿನ ರೂಪವನ್ನ ತಾಳಿ ತನ್ನ ಜೊತೆಯಲ್ಲಿ ಚಿಕ್ಕ ಕರುವನ್ನಾಗಿ ಬ್ರಹ್ಮದೇವರನ್ನು ಮಾಡಿಕೊಂಡು ಆ ಸಿದ್ಧರಸದ ಬಾವಿಯಲ್ಲಿತ್ತು. ಅಲ್ಲಿಗೆ ಅಂತ ಈ ಕರು ಮತ್ತು ಹಸುವಿನ ರೂಪದಲ್ಲಿ ಬ್ರಹ್ಮ ಮತ್ತು ವಿಷ್ಣುಗಳು ಬರ್ತಾ ಇದ್ದಾರೆ. ಬಂದು ಆ ಬಾವಿಯಲ್ಲಿದ್ದಂತಹ ಎಲ್ಲ ರಸವನ್ನು ಕೂಡ ಕುಡಿತಾ ಇದ್ದಾರೆ. ಆ ಮಾಯಾಸುರನು ಸುಮ್ನೆ ಇದ್ದ. ಅಯ್ಯೋ, ಹಸುಗಳು ಬಂದಿವೆ ಕುಡಿಲಿಕ್ಕೆ ಅಂತ, ಸ್ವಲ್ಪ ನೀರು ಕುಡಿದು ಹೋಗತ್ತೆ ಬಿಡು ಅಂತ ಸುಮ್ನೆ ಇದ್ದ. ನೋಡ್ತಾ ಇದ್ದಾಗ ಪೂರ್ತಿ ಕುಡಿತಾ ಇದೆ. ತಡಿಬೇಕು ಅಂತ ಅನ್ಕೊಂಡಿದ್ದಾನೆ, ಆದ್ರೆ ಪರಮಾತ್ಮನ ಮಾಯಾಶಕ್ತಿಗೆ ಒಳಗಾಗಿ ವಿಸ್ಮಿತನಾಗಿ ನೋಡ್ತಾ ನಿಂತಿದ್ದಾನೆ ಅಷ್ಟೇ. ಮಾಯಾಸುರ ತಡಿಲಿಕ್ಕಾಗಲಿಲ್ಲ. ಗೋರೂಪದಲ್ಲಿ ಬಂದಂತಹ ವಿಷ್ಣು ಮತ್ತು ಬ್ರಹ್ಮ ಇಬ್ಬರು ಕೂಡ ಆ ಸಿದ್ಧರಸದ ಬಾವಿಯಲ್ಲಿದ್ದಂತಹ ಎಲ್ಲ ಔಷಧಿಯನ್ನು ಕುಡಿದು ಅಲ್ಲಿಂದ ಹೋಗ್ತಾ ಇದ್ದಾರೆ. ಏನು ಮಾಡ್ಲಿಕ್ಕಾಗ್ಲಿಲ್ಲ, ಎಲ್ರೂ ಮಾಯಾಶಕ್ತಿಗೆ ಮೋಹಿತರಾಗಿ ಸುಮ್ನೆ ಕೂತ್ಬಿಟ್ಟಿದ್ದಾರೆ. ಈಗ ಹೊಡಿ ಅಂತಂದ ರುದ್ರದೇವರಿಗೆ. ರುದ್ರದೇವರು ಹೊಡಿತಾ ಇದ್ದಾರೆ, ಸಾಯ್ತಾರೆ. ಸತ್ತವ್ರು ಮಾಯಾಸುರ ಎಲ್ಲಿ ಅದ್ದಿ ತೆಗಿಬೇಕು ಅಂತ ನೋಡಿದ್ರೆ ಆ ಬಾವಿಯಲ್ಲಿ ಇದೇ ಇಲ್ಲ. ಇದನ್ನ ನೋಡಿ ಅಯ್ಯೋ, ನಾವೆಲ್ಲ ಬದುಕುವಂತಹ ಒಂದೇ ಒಂದು ಆಸೆ ಇದ್ದಿದ್ದು ಈ ಬಾವಿಯಲ್ಲಿರುವ ಸಿದ್ಧೌಷಧದಿಂದ, ಈಗ ಅದು ಖಾಲಿಯಾಗಿದೆ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಮಾಯಾಸುರನು ಕೂಡ ನಮ್ಮ ಅದೃಷ್ಟವು ಕೂಡ ಕೈ ಕಟ್ಟಿದೆ ಅಂತಂದುಕೊಂಡು ಅದಕ್ಕೆಲ್ಲ ಕಾವಲುಗಾರರನ್ನಾಗಿ ಯಾವ ಅಸುರರನ್ನ ಇಟ್ಟಿದ್ನೋ, ಆ ಸಿದ್ಧೌಷಧದ ಬಾವಿಗೆ ಕಾವಲುಗಾರರನ್ನಾಗಿ ಯಾವ ರಾಕ್ಷಸರನ್ನ ಇಟ್ಟಿದ್ನೋ ಅವರನ್ನು ಕುರಿತು ಹೇಳ್ತಾ ಇದ್ದಾರೆ. ನನಗಾಗ್ಲಿ ಇನ್ನೊಬ್ರಿಗಾಗ್ಲಿ ಇಷ್ಟೊತ್ತಿನವರೆಗೂ ನನ್ನಿಂದ ಉಳಿದವರಿಗೆಲ್ಲ ಕಷ್ಟ ಆಗ್ತಾ ಇತ್ತು. ಇನ್ನೊಬ್ಬರಿಂದ ನಮಗೀಗ ಕಷ್ಟ ಆಗ್ತಾ ಇದೆ. ನಮಗೇನು ಕಷ್ಟ ಸುಖಗಳಾಗತ್ತೋ ಅದನ್ನ ನೀಡ್ಲಿಕ್ಕೆ ಮತ್ತು ಅದನ್ನ ಪರಿಹಾರ ಮಾಡ್ಲಿಕ್ಕೆ ಸ್ವತಂತ್ರನಾದವನು ಪರಮಾತ್ಮನೊಬ್ಬನೇ. ಬೇರೆ ಯಾವ ದೇವತೆಗಳಾಗ್ಲಿ, ಅಸುರರಾಗ್ಲಿ, ಮನುಷ್ಯರಾಗ್ಲಿ, ಬೇರೆ ಯಾವ ಜನರು, ಪ್ರಾಣಿಗಳು, ವ್ಯಕ್ತಿಗಳು ಪರಮಾತ್ಮನೊಬ್ಬನನ್ನು ಹೊರತುಪಡಿಸಿ ಯಾರೂ ಸಮರ್ಥರಲ್ಲ. ಅದರಿಂದ ರುದ್ರದೇವರ ತಪಸ್ಸು, ಜ್ಞಾನ ಇವೆಲ್ಲವನ್ನ ಗಮನಿಸಿದಂತಹ ಪರಮಾತ್ಮ ರುದ್ರದೇವರಿಗೆ ಈಗ ಸಹಕಾರಿಯಾಗಿ ನಿಂತಿದ್ದಾನೆ.
ನಮ್ಮ ಶಕ್ತಿ ಮೀರಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಅವ್ರು ಯುದ್ಧಕ್ಕೆ ಅಂತ ನಿಂತಿದ್ದಾರೆ. ಆ ಸಂದರ್ಭದಲ್ಲಿ ರುದ್ರದೇವರು ಅವರ ಧರ್ಮ, ಜ್ಞಾನ, ತಪಸ್ಸು ಎಲ್ಲದರ ಪುಣ್ಯದ ಫಲವಾಗಿ ಬಂದಂತಹ ಭೂದೇವಿಯೇ ರಥದ ರೂಪವನ್ನ ತಾಳಿಕೊಂಡು ಬರ್ತಾ ಇದ್ದಾಳೆ. ಭೂದೇವಿ ರಥದ ರೂಪವನ್ನು ತಾಳಿಕೊಂಡು ನಿಂತಿದ್ದಾಳೆ. ಅವನ ಧನಸ್ಸಿನಲ್ಲಿ ಮೇರು ಪರ್ವತ ಅಂತ ನಾವು ಹಿಂದೆ ಗಮನಿಸಿದ್ದೇವೆ. ಬಂಗಾರಮಯವಾದ ಪರ್ವತ, ಮಹಾಶಕ್ತಿಶಾಲಿಯಾದ ಪರ್ವತ, ಅದರ ಶಕ್ತಿಯನ್ನು ತುಂಬಿದ್ದಾರೆ. ಯುದ್ಧದ ಸಾಮಗ್ರಿಗಳೆಲ್ಲವೂ ಬಂದಿವೆ. ರಥ, ಸಾರಥಿ, ಧ್ವಜ, ಕುದುರೆ, ಬಿಲ್ಲು, ಬಾಣ, ಕವಚ ಏನೇನಿದೆಯೋ ಎಲ್ಲದರಿಂದ ಕೂಡಿಕೊಂಡು ರುದ್ರದೇವರು ರಥವನ್ನೇರಿ ಬಿಲ್ಲು ಬಾಣಗಳನ್ನು ಎತ್ಕೊಂಡಿದ್ದಾರೆ. ಅಭಿಜಿನ್ ಮುಹೂರ್ತ ಅಂತ ಒಂದು ಮುಹೂರ್ತ ಇದೆ, ಪರಮ ಪವಿತ್ರವಾದಂತಹ ಮುಹೂರ್ತ ಅದು. ಆ ಪವಿತ್ರವಾದಂತಹ ಮುಹೂರ್ತದಲ್ಲಿ ಯಾವ ಕೆಲಸವನ್ನ ವ್ಯಕ್ತಿ ಮಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾನೋ ಅದು ನಿಸ್ಸಂಶಯವಾಗಿ ಪೂರ್ತಿ ಆಗೇ ಆಗತ್ತೆ. ಅದರಲ್ಲಿ ಸಂದೇಹಕ್ಕೆ ಅವಕಾಶವೇ ಇಲ್ಲ. ಅಂತಹ ಪರಮ ಪವಿತ್ರವಾದಂತಹ ಮುಹೂರ್ತದಲ್ಲಿ ಯುದ್ಧ ಮಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾನೆ. ಎತ್ತುಕೊಂಡು ಬಾಣಗಳನ್ನ ತನ್ನ ಧನಸ್ಸಿಗೆ ಹೂಡಿ ತ್ರಿಪುರಗಳು ಯಾವ್ದಿತ್ತೋ, ಚಿನ್ನ, ಬೆಳ್ಳಿ ಮತ್ತು ಕಬ್ಬಿಣದ್ದು, ಮಾಯಾಸುನ ನಿರ್ಮಾಣ ಮಾಡಿದ್ದು, ತನ್ನ ಮಾಯೆಯಿಂದ ನಿರ್ಮಾಣ ಮಾಡಿದ, ಯಾರಿಗೂ ಕಾಣದೇ ಇರುವ ಆಕಾಶದಲ್ಲಿ ಸಂಚಾರ ಮಾಡಬಹುದಾದಂತಹ ಯಾವ ಮೂರ್ತಿಗಳಿತ್ತೋ ಅದೆಲ್ಲವನ್ನು ಕೂಡ ಸಂಹಾರ ಮಾಡ್ತಾ ಇದ್ದಾನೆ, ನಾಶ ಮಾಡ್ತಾ ಇದ್ದಾನೆ. ಅಂತರಿಕ್ಷದಲ್ಲೆಲ್ಲ ಇವನ ಜಯದ ಸೂಚಕಗಳಾಗಿ ನಾವ್ ಯಾರಾದ್ರೂ ಭಾರತದ ದೇಶವೋ ನಮಗೆ ಅತ್ಯಂತ ಪ್ರಸಿದ್ಧವಾದಂತಹ ಯಾವುದೋ ಒಂದು ತಂಡ ದೊಡ್ಡದಾದಂತಹ ಕ್ರೀಡೆಯಲ್ಲಿ ಏನಾದ್ರೂ ವಿಜಯವನ್ನು ಗಳಿಸ್ತು ಅಂತಂದ್ರೆ ಹೊರಗಡೆಯಲ್ಲೆಲ್ಲ ಪಟಾಕಿ ಶಬ್ದಗಳಾಗತ್ತಲ್ಲ. ಹಾಗೆ ದೇವತೆಗಳೆಲ್ಲ ಈ ಯುದ್ಧದಲ್ಲಿ ದೇವತೆಗಳಿಗೆಲ್ಲ ಗೆಲುವಾಗಿದೆ ಅಂತ ಆ ಸಂತೋಷದಿಂದ ದುಂದುಭಿಗಳನ್ನ, ನಗಾರಿಗಳನ್ನ ನುಡಿಸ್ತಾ ಇದ್ದಾರೆ. ಇಂದ್ರಾದಿ ದೇವತೆಗಳು, ಪಿತೃಗಳು ಎಲ್ಲರೂ ಕೂಡ ಸಂತೋಷದಿಂದ ಹೂಮಳೆಯನ್ನು ಸುರಿಸ್ತಾ ಇದ್ದಾರೆ. ಹೀಗೆ ಧರ್ಮರಾಜ ಪುರಾರಿ, ತ್ರಿಪುರಾರಿ ಅಂತ ಕರೆಸಿಕೊಳ್ಳುತ್ತಾ ಇದ್ದಾನೆ. ಎಲ್ಲ ದೇವತೆಗಳು ಕೂಡ ರುದ್ರದೇವರನ್ನ ಹೊಗಳ್ತಾ ಇದ್ದಾರೆ. ಎಂಥ ಅಮೋಘ ಕಾರ್ಯವನ್ನು ಮಾಡಿದ್ದಿ ಅಂತ ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಆಮೇಲೆ ತ್ರಿಪುರಾರಿಯಾದಂತಹ ರುದ್ರದೇವರು ಮತ್ತು ಎಲ್ಲ ದೇವತೆಗಳು ಕೂಡ ತಮ್ಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಹೀಗೆ ಪರಮಾತ್ಮ ಎಲ್ಲರನ್ನೂ ಕೂಡ ತನ್ನ ಭಕ್ತರನ್ನ ಎಲ್ಲಾದ್ರೂ ಅವರಿಗೆ ತೊಂದರೆ ಆಗ್ತಾ ಇದೆ ಅಂತಾದ್ರೆ ಅವರನ್ನ ಆ ಕಷ್ಟದಿಂದ ಪರಿಹಾರ ಮಾಡಲೇಬೇಕು. ಅದಕ್ಕೋಸ್ಕರ ಅನೇಕ ರೂಪಗಳನ್ನ ತಾಳಿಕೊಂಡು ಬರ್ತಾನೆ. ಅದಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳ್ತಾ ಇದ್ದ. ಈಗ ಶ್ಲೋಕಗಳ ಮುಖಾಂತರವಾಗಿ ಈ ಕಥೆಯನ್ನು ನೋಡ್ತಾ ಹೋಗೋಣ. ಇಷ್ಟಕ್ಕೆ ಈ 11ನೇ ಅಧ್ಯಾಯ ಮುಕ್ತಾಯವಾಗುತ್ತೆ. 12ನೇ ಅಧ್ಯಾಯದಿಂದ ನಮ್ಮೆಲ್ಲರಿಗೆ ಅವಶ್ಯಕವಾದಂತಹ ಧರ್ಮಗಳೇನು ಅಂತ ಪ್ರಶ್ನೆ ಮಾಡ್ತಾನೆ ಧರ್ಮರಾಜ. ಆ ಧರ್ಮಗಳ ಸಂದೇಶವನ್ನು ಹೇಳುವಂತಹ ಅಮೋಘವಾದಂತಹ ಕಥೆ ಮುಂದಿನ ಅಧ್ಯಾಯದಿಂದ ಪ್ರಾರಂಭವಾಗತ್ತೆ. ಅದನ್ನ ನೋಡೋಣಂತೆ. ಈಗ ಶ್ಲೋಕಗಳ ಮುಖಾಂತರವಾಗಿ ನೋಡೋಣ. ಅಥಾನುಗೃಹ್ಯ ಭಗವಾನ್ ಮಾ ಭೈಷ್ಟೇತಿ ಸುರಾನ್ ವಿಭು ಶರಂ ಧನುಷಿ ಸಂಧಾಯ ಪುರ್ಯಾಂ ಅಸ್ತ್ರಂ ವ್ಯಮುಂಚತ. ರುದ್ರದೇವರು ಭಯಪಡಬೇಡಿ ಅಂತ ಹೇಳಿ ದೇವತೆಗಳಿಗೆ ಅನುಗ್ರಹ ಮಾಡುವ ಉದ್ದೇಶದಿಂದ ಬಿಲ್ಲಿಗೆ ಬಾಣವನ್ನು ಸೇರಿಸಿ ಯುದ್ಧ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ಆದ್ಮೇಲೆ ಭಯಾನಕವಾದ ಬಾಣಗಳನ್ನು ಬಿಡ್ತಾ ಇದ್ದಾರೆ. ತಥೋಗ್ನಿವರ್ಣ ಇಷವಃ ಉತ್ಪೇತು ಸೂರ್ಯಮಂಡಲಾದ್ಯಥಾ ಮಯೂಖ ಸಂದೋಹಾಃ ನಾದೃಶ್ಯಂತ ಪುರೋ ಯತಃ. ಸೂರ್ಯನಿಂದ ಅವನ ಕಿರಣಗಳು ಹೊರಹೊಮ್ಮುವ ಹಾಗೆ ರುದ್ರದೇವರ ಬಿಲ್ಲಿನಿಂದ ಸಹಸ್ರಾರು ಬೆಂಕಿಯನ್ನು ಉಗುಳುವಂತಹ ಬಾಣಗಳು ಹೊರಡ್ತಾ ಇದೆ. ಆ 3 ಪಟ್ಟಣಗಳು ಕಾಣದಂತೆ ಈ ಬಾಣಗಳೆಲ್ಲ ಆ ಪಟ್ಟಣಗಳನ್ನು ಮುಚ್ಚಿವೆ. ತೈಸ್ಪೃಷ್ಟ್ವಾ ವ್ಯಸವಃ ಸರ್ವೇ ನಿಪೇತುಃ ತ್ರಿಪುರೌ ಕಸಃ ತಾನಾನೀಯ ಮಹಾಯೋಗಿ ಮಯಃ ಕೂಪರಸೆ ಕ್ಷಿಪತ್. ಇದರ ಸ್ಪರ್ಶವಾಗ್ತಾ ಇದ್ದ ಹಾಗೆ ಆ ಯಾರ್ಯಾರು ಸೈನಿಕರಿದ್ರು ಅವ್ರು ಎಲ್ಲರೂ ಕೂಡ ಮೃತರಾಗ್ತಾ ಇದ್ದಾರೆ.
ಆ ಸಂದರ್ಭದಲ್ಲಿ ಮಯಾಸುರ ಒಂದು ಚಮತ್ಕಾರದಿಂದ ಸಿದ್ಧ ರಸದ ಬಾವಿ ಏನಿತ್ತೋ ಅದರಲ್ಲಿ ಇವರೆಲ್ಲರನ್ನು ಕೂಡ ಮುಳುಗಿಸ್ತಾ ಇದ್ದಾನೆ. ಅಮೃತದ ಹಾಗಿತ್ತು, ಅದರ ಸ್ಪರ್ಶ ಆಗ್ತಾ ಇದ್ದ ಹಾಗೆ ಮೊದಲಿಗಿಂತ ಶಕ್ತಿವಂತರಾಗಿ ವಾಪಸ್ ಎದ್ದು ಬರ್ತಾ ಇದ್ದಾರೆ. ಸಿದ್ಧಾಮೃತ ರಸ ಸ್ಪೃಷ್ಟಾ ವಜ್ರ ಸಾರಾಮಹೌಜಸಃ ಉತ್ತಸ್ಥು ಮೇಘದಲನಾಥ್ ವೈದ್ಯುತ ಇವ ವನ್ಹಯ. ಆದ್ಮೇಲೆ ಅಯ್ಯೋ ನಾನೆಲ್ಲ ಇವರನ್ನು ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿ ಇವರನ್ನು ಕೊಲ್ಲೋಣ ಅಂತ ಪ್ರಯತ್ನ ಪಟ್ರೆ ವಾಪಸ್ ಎದ್ದು ಬರ್ತಾ ಇದ್ದಾರಲ್ಲ ಅಂತ ದುಃಖಿತರಾದ್ರು ರುದ್ರದೇವರು. ಆವಾಗ ಪರಮಾತ್ಮ ಒಂದು ಉಪಾಯ ಮಾಡಿದ. ವಿಲೋಕ್ಯ ಭಗ್ನ ಸಂಕಲ್ಪಂ ವಿಮನಸ್ಕಂ ವೃಷಧ್ವಜಂ ತದಾಯಂ ಭಗವಾನ್ ವಿಷ್ಣು ತತ್ರೋಪಾಯಮ ಕಲ್ಪಯತ್. ಒಂದು ಉಪಾಯ ಮಾಡ್ದ. ಏನ್ ಮಾಡ್ದ? ಬ್ರಹ್ಮದೇವರನ್ನ ಒಂದು ಕರುವನ್ನಾಗಿ ಮಾಡಿ ತಾನು ಗೋರೂಪವನ್ನು ಧರಿಸಿಕೊಂಡು ಅದರ ಬಳಿಯಲ್ಲಿ ಬರ್ತಾ ಇದ್ದಾನೆ. ಅವರು ಏನಾದ್ರೂ ತಡಿಬೇಕಲ್ಲ, ರಾಕ್ಷಸರನ್ನು ನಿಲ್ಸಿದ್ದಾನೆ. ಯಾರಾದ್ರೂ ಬಂದು ಇದ್ರ ಹತ್ರಕ್ಕೆ ಬಂದ್ರು ಅಂತಂದ್ರೆ ಅವ್ರಿಗೆ ಹೊಡೆದು ಕಳಿಸ್ಬೇಕು, ಇದ್ರ ಹತ್ರಕ್ಕೆ ಯಾರೋ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾಗಿ ಮಾಡು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಈ ಪರಮಾತ್ಮನ ಮೋಹಕ್ಕೊಳಗಾದಂತ ಅವರು ತಡಿಲಿಕ್ಕೆ ಆಗ್ಲಿಲ್ಲ. ವತ್ಸ ಆಸೀತ್ ತದಾ ಬ್ರಹ್ಮ ಸ್ವಯಂ ವಿಷ್ಣುರಯಂ ಹಿ ಗೌಃ ಪ್ರವಿಶ್ಯ ತ್ರಿಪುರಂ ಕಾಲೇ ರಸರೂಪಾಮೃತಂ ಪಪೌ. ರಸರೂಪದಲ್ಲಿರುವಂತಹ ಅಮೃತವನ್ನ ಇವರಿಗೆ ಕುಡಿಸ್ತಾ ಇದ್ದಾರೆ. ಆಮೇಲೆ ಇದನ್ನ ನೋಡಿ ಅದು ಖಾಲಿ ಆಗ್ತಾ ಇದೆ, ಆದ್ರೆ ಯಾರಿಗೂ ಅದನ್ನ ತಡಿಬೇಕು ಅಂತ ಮನಸ್ಸಾಗ್ಲಿಲ್ಲ. ಎಲ್ಲ ವಿಮೋಹಿತರಾಗಿದ್ದಾರೆ. ಅಷ್ಟರಲ್ಲಿ ಎಲ್ಲವನ್ನು ಕೂಡ ಕುಡಿದು ಖಾಲಿ ಮಾಡ್ತಾ ಇದ್ದಾರೆ. ಇದನ್ನ ತಿಳಿದ್ರು ಅವನೇನು ವ್ಯಾಕುಲಗೊಳ್ಳಿಲ್ಲ. ಪರಮಾತ್ಮನ ಸಂಕಲ್ಪ ಈಗ ನಮಗೆ ವಿರುದ್ಧವಾಗಿದೆ ಅಂತ ತಿಳಿದುಕೊಂಡು ತದ್ವಿಜ್ಞಾಯ ಮಹಾಯೋಗಿ ರಸಪಾಲಾನಿದಂ ಜಗೌ. ಆ ಬಾವಿಯನ್ನ ಕಾಯ್ಲಿಕ್ಕೆ ಅಂತ ಯಾವ ಹಸುರರಿದ್ರು ಅವ್ರೆಲ್ಲರನ್ನು ಕುರಿತು ಹೇಳ್ತಾ ಇದ್ದಾರೆ, ಯೋಚನೆ ಮಾಡ್ಬೇಡ್ರಿ, ಯುದ್ಧಕ್ಕೆ ಹೋಗ್ಬೇಡ್ರಿ. ಇದು ಇರುವಷ್ಟು ಕಾಲ ಅದನ್ನ ಇಟ್ಕೊಂಡು ಯುದ್ಧವನ್ನು ಮಾಡಿದವು, ಈಗಿಲ್ಲ ಅಲ್ಲ, ಅದನ್ನ ಬಿಟ್ಟು ಹಾಗೆ ಯುದ್ಧವನ್ನು ಮಾಡಿದ್ರಾಯ್ತು ಅಂತ ಹೇಳ್ತಾ ಇದ್ದೆ. ದೇವೋ ಸುರೋ ನರೋನ್ಯೋ ವಾ ನೇಶ್ವರೋಸ್ತೀತಿ ನೇಶ್ವರೋಸ್ತೀಹ ಕಶ್ಚನ ಆತ್ಮನೋನ್ಯಸ್ಯ ವಾದಿಷ್ಟಂ ದೈವೇನಾಪೋಹಿತುಂ ದ್ವಯೋಃ. ಯಾರೂ ಕೂಡ ದೇವನಾಗ್ಲಿ ಮನುಷ್ಯನಾಗ್ಲಿ ಅಸುರನಾಗ್ಲಿ ಯಾರೂ ಕೂಡ ಈ ಲೋಕದಲ್ಲಿ ಸಮರ್ಥನಾದವನು ಅದೃಷ್ಟವನ್ನು ಮೀರಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಯುದ್ಧಕ್ಕೆ ಸನ್ನದ್ಧರಾಗೋಣ ಅಂತ ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ರುದ್ರದೇವರು ಕೂಡ ತಮ್ಮ ಎಲ್ಲ ಆಯುಧಗಳಿಂದ ರಥಗಳಿಂದ ಕೂಡಿಕೊಂಡು ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಅಥಾಸೋ ಶಕ್ತಿಭಿಸ್ವಾಭಿಃ ಶಂಭೋ ಪ್ರಾಧನಿಕಂ ವ್ಯಧಾತ್ ಧರ್ಮ ಜ್ಞಾನ ವಿರಕ್ತಿರಿದ್ಧಿ ತಪೋ ವಿದ್ಯಾ ಕ್ರಿಯಾದಿಭಿಃ. ತಪಸ್ಸು ವಿದ್ಯೆ ಇವೆಲ್ಲದರಿಂದ ಕೂಡಿಕೊಂಡಂತಹ ರುದ್ರದೇವರು ಅಮೋಘವಾದ ರಥವನ್ನ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ನಿಂತಿದ್ದಾರೆ. ರಥಂ ಸೂತಂ ಧ್ವಜಂ ವಾಹಂ ಧನುರ್ವರ್ಮಶರಾದಿಯತ್ ಸನ್ನದ್ಧೋ ರಥಮಾಸ್ಥಾಯ ಸಶರಂ ಧನುರಾದದೆ. ಬಿಲ್ಲನ್ನ ಬಾಣದಿಂದ ಕೂಡಿಸಿಕೊಂಡು ಬಾಣವನ್ನ ತ್ಯಾಗ ಮಾಡಿದರೆ ಅಭಿಜಿನ್ ಮುಹೂರ್ತದಲ್ಲಿ ಇಡೀ ರುದ್ರದೇವರ ಸಾಮರ್ಥ್ಯದಿಂದ 3 ಪುರಗಳು ಕೂಡ ಸುಟ್ಟು ಹೋಗ್ತಾ ಇದೆ. ಶರಂ ಧನುಷಿ ಸಂಧಾಯ ಮುಹೂರ್ತೆಭಿಜಿದೀಶ್ವರ ಭಗವತ್ ತೇಜಸ ಗುಪ್ತೋ ದದಾಹ ತ್ರಿಪುರಂ ನೃಪ. 3 ಪಟ್ಟಣಗಳನ್ನು ಸುಟ್ಟು ಬಿಡ್ತಾ ಇದ್ದಾರೆ. ಆಕಾಶದಲ್ಲಿ ದುಂದುಭಿಗಳು ಒಳಗ್ತಾ ಇದೆ. ಇಂದ್ರಾದಿ ದೇವತೆಗಳೆಲ್ಲ, ಋಷಿಗಳು, ದೇವತೆಗಳು, ಪಿತೃಗಳು ಎಲ್ಲರೂ ಕೂಡ ಜಯವಾಗ್ಲಿ ಅಂತ ಆಕಾಶದಿಂದ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ದಿವಿ ದುಂದುಭಯೋ ನೇದುಃ ವಿಮಾನ ಶತಸಂಕುಲೆ ದೇವರ್ಷಿ ಪಿತೃಸಿದ್ಧೇಶಾಃ ಜಯೇತಿ ಕುಸುಮೋತ್ಕರೈಃ ಅವಾಕಿರನ್ ಜಗುರ್ಹೃಷ್ಟಾಃ ನೃತುಶ್ಚಾಪ್ಸರೋ ಗಣಾಃ. ಈ ರೀತಿಯಾಗಿ ಪುರಾರಿ ಅಂತ ರುದ್ರದೇವರು ಕರೆಸಿಕೊಳ್ತಾ ಇದ್ದಾರೆ. ಆಮೇಲೆ ನಾನು ಬಂದ ಕೆಲಸ ಆಯ್ತು ಅಂತ ರುದ್ರದೇವರು ದೇವತೆಗಳೆಲ್ಲ ತಮ್ಮ ತಮ್ಮ ಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಏವಂ ದಗ್ಧ್ವಾ ಪುರಸ್ತಿಸ್ರೋ ಭಗವಾನ್ ಪುರಃ ನೃಪ ಬ್ರಹ್ಮಾದಿಭಿಸ್ತೂಯಮಾನಃ ಸ್ವಧಾಮ ಪ್ರತ್ಯಪದ್ಯತ. ಈ ರೀತಿಯಾಗಿ ಪರಮಾತ್ಮನ ಮಾಯಾಶಕ್ತಿಯಿಂದ ಇವರೆಲ್ಲ ಎದುರುಗಡೆಯಲ್ಲಿದ್ದಾಗಲೇ ಅವರನ್ನು ಮೋಹಿಸಿ ಆ ಸಿದ್ಧರಸದ ಸಮೀಪಕ್ಕೆ ಹೋಗಿ ಅವರು ಎದುರುಗಡೆಯಲ್ಲಿ ಕುಡಿದು ಬರ್ತಾ ಇದ್ದಾನೆ. ಯಾರಿಗೂ ಇವನು ಬಂದು ತೆಗೆದುಕೊಂಡು ಹೋಗಿದ್ದು ಯಾವುದು ಗೊತ್ತಾಗ್ತಾ ಇಲ್ಲ. ಹೀಗೆ ತನ್ನ ಭಕ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ
ನರಸಿಂಹ ರೂಪದಿಂದ ಬರ್ತಾನೆ. ಅದೇ ರೀತಿಯಾಗಿ ಮಯಾಸುರನು ಆಮೇಲೆ ಗೋರೂಪದಿಂದ ಬರ್ತಾನೆ. ಅನೇಕ ರೂಪದಿಂದ ಬಂದು ಪರಮಾತ್ಮ ತನ್ನ ಭಕ್ತರನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಪರಮಾತ್ಮನ ಲೀಲೆಗಳು ಅಚಿಂತ್ಯ ಅದ್ಭುತವಾದಂತಹದ್ದು. ಇಂತಹ ಯಾವ್ಯಾವ ಮಹಿಮೆಗಳನ್ನ ಹೇಳಿ ಕೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಅಂತ ನಾರದರು ತಮ್ಮ ಮಾತುಗಳನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದಾರೆ. ಏವಂ ವಿಧಾನ್ಯಸ್ಯ ಹರೇಃ ಸ್ವಮಾಯಯ ವಿಡಂಬಮಾನಸ್ಯ ನೃಲೋಕಮಾತ್ಮನಃ ವೀರ್ಯಾಣಿ ಗೀತಾನಿ ಜಗದ್ಗುರೋಃ ಲೋಕಾನ್ ಪುನಾನಾನ್ಯಪರಂ ವದಾಮಿ ಕಿಂ. ಇಡೀ ಜಗತ್ತನ್ನು ಪವಿತ್ರಗೊಳಿಸುವಂತಹ ಪರಮಾತ್ಮನ ಅನೇಕ ಕಥೆಗಳಿವೆ. ಯಾವ ಕಥೆಗಳನ್ನು ಹೇಳಿ, ಇನ್ನು ಏನು ಬೇಕು ಕೇಳು ಅಂತ ಹೇಳ್ತಾ ಇದ್ದಾರೆ. ಇದು ಆದ ಮೇಲೆ ಧರ್ಮರಾಜ ವರ್ಣಾಶ್ರಮಗಳ ಧರ್ಮ ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವರ್ಣಗಳಿವೆ. ಅವರವರ ಸ್ವಭಾವ ಇದೆ. ಯಾವ ಸ್ವಭಾವದ ವ್ಯಕ್ತಿಗಳು ಯಾವ ಯಾವ ಕರ್ಮಗಳನ್ನು ಮಾಡಬೇಕು ಅದರ ಬಗ್ಗೆ ನಿರೂಪಣೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಆವಾಗ ಶುಕಾಚಾರ್ಯರು ಇವನಿಗೆ ಯುಧಿಷ್ಠಿರನ ಸಭೆಯಲ್ಲಿ ಯುಧಿಷ್ಠಿರ ನಾರದರನ್ನು ಕುರಿತಾಗಿ ಮಾಡಿದ ಅನೇಕ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳ ಬಗ್ಗೆ ಮತ್ತೆ ಪ್ರಶ್ನೆಗಳನ್ನ ನಿರೂಪಣೆ ಮಾಡಿ ಅದಕ್ಕೆ ಉತ್ತರವನ್ನು ನಾರದರು ಏನು ಕೊಟ್ಟಿದ್ದಾರೋ ಅದರ ಬಗ್ಗೆ ಹೇಳ್ತೇನೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಶ್ರುತ್ವೇ ಹಿತಂ ಸಾಧು ಸಭಾಜಿತಂ ಮಹತ್ತಮಾಗ್ರಣ್ಯ ಉರುಕ್ರಮಾತ್ಮನಃ ಯುಧಿಷ್ಠಿರೋ ದೈತ್ಯಪತೇರ್ಮುದಾ ಯುತಃ ಪಪ್ರಚ್ಚ ಭೂಯಃ ತನಯಂ ಸ್ವಯಂಭುವಃ. ಬ್ರಹ್ಮದೇವರ ಮಗನಾದಂತಹ ನಾರದರನ್ನ ಮನಸ್ಸಿನಿಂದ ಹುಟ್ಟಿದವರು, ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದ ನಾರದರ ಬಳಿಯಲ್ಲಿ ಕೇಳ್ತಾ ಇದ್ದಾರೆ. ಮತ್ತಷ್ಟು ಧರ್ಮಗಳ ವಿಷಯವನ್ನ ಕೇಳಬೇಕು ಅಂತ ಮನಸ್ಸಾಗಿದೆ. ನನಗೆ ಸಜ್ಜನರು ತುಂಬಿದ ಸಭೆಗಳಲ್ಲೆಲ್ಲ ಇಂತಹ ಕಥೆಗಳ ಶ್ರವಣ ಆಗ್ತಾನೇ ಇರಬೇಕು, ಅದರ ಬಗ್ಗೆ ಹೇಳಿ ಅಂತ ಯುಧಿಷ್ಠಿರ ಪ್ರಶ್ನೆಗಳನ್ನು ಮುಂದಿಡ್ತಾ ಇದ್ದಾನೆ. ಪರಮಾತ್ಮನ ಪ್ರಾಪ್ತಿ ಆಗಬೇಕು ನಮಗೆ ಜೀವನದಲ್ಲಿ. ಅದಕ್ಕೆ ನಮ್ಮ ವರ್ಣಾಶ್ರಮಗಳಿಗೆ ವಿಹಿತವಾದ ಆಚರಣೆಗಳನ್ನು ಮಾಡ್ತಾ ಇರಬೇಕು. ಅಧ್ಯಯನ, ಯಜ್ಞ ಮುಂತಾದಂತಹ ಅನೇಕ ಧರ್ಮಗಳೆಲ್ಲ ಇದೆಯೋ ಆ ಧರ್ಮಗಳ ಬಗ್ಗೆ ನಮಗೆ ನಿರೂಪಣೆ ಮಾಡಿ. ನಮಗೆ ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ ಸಾಕ್ಷಾತ್ ಬ್ರಹ್ಮದೇವರ ಮಕ್ಕಳು ತಾವು. ಜ್ಞಾನ, ಧ್ಯಾನ ಇವುಗಳನ್ನು ನಿರಂತರವಾಗಿ ಪರಮಾತ್ಮನ ವಿಷಯದಲ್ಲಿ ಮಾಡಿಕೊಂಡು ಎಲ್ಲರಿಂದಲೂ ಪೂಜ್ಯರು ಅಂತ ಕರೆಸಿಕೊಂಡಿದ್ದೀರಿ. ಮೂರೂ ಲೋಕಗಳ ಸಂಚಾರದಿಂದ ಯಾವ ಕೆಲಸಗಳನ್ನು ಮಾಡಬೇಕು ಮಾಡಬಾರ್ದು ಅನ್ನೋದರ ಸಂಪೂರ್ಣ ಅರಿವು ತಮಗಿದೆ. ಹಾಗಾಗಿ ನಿಮ್ಮನ್ನ ಕೇಳ್ತಾ ಇದ್ದೇನೆ. ಇಂತಹ ತಾವು ಧರ್ಮದ ವಿಷಯವನ್ನು ತಿಳಿದಿದ್ದೀರಿ, ಅದರ ಬಗ್ಗೆ ನಮಗೂ ತಿಳಿವನ್ನು ಉಂಟು ಮಾಡಿ ಅಂತ ಕೇಳ್ತಾ ಇದ್ದಾನೆ. ಭಗವನ್ ಶ್ರೋತುಮಿಚ್ಛಾಮಿ ನೃಣಾಂ ಧರ್ಮಂ ಸನಾತನಂ ವರ್ಣಾಶ್ರಮಾಚಾರಯುತಂ ಯತ್ ಪುಮಾನ್ ವಿಂದತೆ ಪರಂ. ಯಾವುದನ್ನ ಕೇಳಿದರೆ ಪರಮಾತ್ಮನಿಗೆ ಜೀವರಿಗೆಲ್ಲವೂ ಪರಮಾತ್ಮನ ಪ್ರಾಪ್ತಿ ಆಗತ್ತೋ ಅಂತಹ ಧರ್ಮಗಳ ಸಾಧನೆಯನ್ನ ನಿರೂಪಣೆ ಮಾಡಿ. ನಾವೀಗಾಗಲೇ ಭಗವಂತ ಎಷ್ಟು ಮಹಿಮಾನ್ವಿತ, ಭಕ್ತರಿಗೆ ಏನು ಮಾಡ್ತಾನೆ ಅದನ್ನೆಲ್ಲವನ್ನು ಕೇಳಿದ್ದೇವೆ. ಆದ್ರೆ ನಾವು ಭಕ್ತರಾಗಬೇಕಲ್ಲ, ಭಗವಂತನಲ್ಲಿ ಪ್ರೀತಿ ಬರಬೇಕಲ್ಲ. ಆ ಪ್ರೀತಿ ಬರ್ಲಿಕ್ಕೆ ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು, ಪರಮಾತ್ಮನಿಗೆ ನಮ್ಮಲ್ಲಿ ಪ್ರೀತಿ ಉಂಟಾಗಬೇಕು ಅಂದ್ರೆ ನಮ್ಮ ಜೀವನ ಹೇಗಿರಬೇಕು. ನಮಗೆ ಪ್ರಹ್ಲಾದ ಕರೆದ ಹಾಗೆ ಬಂದ ಹಾಗೆ ಬರ್ಲಿಲ್ಲ, ರುದ್ರದೇವರಿಗೆ ತೊಂದರೆ ಆದಾಗ ಬಂದ ಹಾಗೆ ಬರ್ಲಿಲ್ಲ ಅಂತ ನಾವೆಲ್ಲ ಗೋಳಾಡ್ತೇವೆ. ಆದ್ರೆ ನಾವು ಆ ರೀತಿಯಾಗಿ ಪರಮಾತ್ಮನ ಸೇವೆಯನ್ನು ಮಾಡಿದ್ದೇವಾ? ಮಾಡ್ಲಿಲ್ಲ ಅಂತಂದ್ರೆ ಮಾಡುವ ಬಗೆ ಹೇಗೆ ಅಂತ ತಿಳಿಸಿಕೊಡಿ, ನಾವು ಆ ರೀತಿಯಾದ ಸೇವೆಯನ್ನು ಮಾಡ್ತೇವೆ ಅಂತ ಕೇಳ್ತಾ ಇದ್ದಾರೆ. ಭವಾನ್ ಪ್ರಜಾಪದೇ ಸಾಕ್ಷಾತ್ ಆತ್ಮಜ ಪರಮೇಷ್ಠಿನಃ ಸುತಾನಾಂ ಸಮ್ಮತೋ ಬ್ರಹ್ಮನ್ ಸ್ತಪೋ ಜ್ಞಾನ ಸಮಾಧಿಭಿ. ಅವೆಲ್ಲ ಸಾಕ್ಷಾತ್ ಬ್ರಹ್ಮಪುತ್ರರು. ಜ್ಞಾನ, ಧ್ಯಾನ ಇವುಗಳನ್ನು ನಿರಂತರವಾಗಿ ಆಚರಣೆ ಮಾಡಿಕೊಂಡು ತಪೋಧನರು ಅಂತ ಕರೆಸಿಕೊಂಡಿದ್ದೀರಿ. ತಪಸ್ಸೇ ನಿಮ್ಗೆ ದೊಡ್ಡ ಸಂಪತ್ತು ಅಂತ ಲೋಕದಲ್ಲೆಲ್ಲ ಪ್ರಸಿದ್ಧರಾಗಿದ್ದೀರಿ. ಅಂತಹ ನೀವು ನನಗೆ ತತ್ವಜ್ಞಾನವನ್ನು ತಂದುಕೊಡಿ. ನಾರಾಯಣ ಪರಾ ವಿಪ್ರಾಹ ಧರ್ಮಗುಹ್ಯಂ ಯಥಾ ವಿದುಃ ಕರುಣಾ ಸಾಧವ ಶಾಂತಾಹ ತ್ವದ್ವಿಧ ನ ತಥಾ ಪರೇ. ನಿಮ್ಮ ಹಾಗೆ ಅಪೂರ್ವವಾದ ಧರ್ಮದ ಜ್ಞಾನವನ್ನು ಪಡೆದವರು ಮತ್ತಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ.
ಬ್ರಹ್ಮನಿಂದ ಸಾಕ್ಷಾತ್ ಉಪದಿಷ್ಟರಾಗಿದ್ದೀರಿ. ಪರಮಾತ್ಮನ ಮೊಮ್ಮಕ್ಕಳು, ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದಂಥವರು ನೀವು. ನಿಮಗೆ ಪರಮಾತ್ಮನನ್ನು ಒಲಿಸಿಕೊಳ್ಳೋದು ಹೇಗೆ ಅಂತ ಗೊತ್ತಿರತ್ತೆ, ಹೇಳಿ ಅಂತ ಕೇಳ್ತಾ ಇದ್ದಾರೆ. ಆವಾಗ ಅವ್ರು ಹೇಳ್ತಾ ಇದ್ದಾರೆ, ಹಿಂದೆ ಪರಮಾತ್ಮ ನಾರಾಯಣ ರೂಪದಿಂದಾಗಿ ಅವತಾರ ಮಾಡಿ ಜನರಿಗೆಲ್ಲ ತಾನು ಯತಿಯ ವೇಷವನ್ನು ಧರಿಸಿಕೊಂಡು ಮೂರ್ತಿ ದೇವಿಯಿಂದ ದಕ್ಷನ ಮಗಳು ಮೂರ್ತಿ ದೇವಿ ಅಂತಿದ್ಲು, ಯಮಧರ್ಮನ ಹೆಂಡತಿ. ಅವಳ ಮಗನಾಗಿ ಅವತಾರ ಮಾಡಿ ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ ನಾರಾಯಣ ರೂಪಿಯಾದ ಪರಮಾತ್ಮ. ಆ ಪರಮಾತ್ಮನಿಂದ ಯಾವುದು ನನಗೆ ವಿದ್ಯೋಪದೇಶವಾಗಿದೆಯೋ ಅದರ ಬಗ್ಗೆ ನಾನು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಯೋವತೀರ್ಯಾತ್ಮನೋಂಶೇನ ದಾಕ್ಷಾಯಣ್ಯಾಂ ತು ಧರ್ಮತಃ. ದಕ್ಷನ ಮಗಳಾದಂತಹ ಮೂರ್ತಿ ದೇವಿಯಲ್ಲಿ ಧರ್ಮರಾಜನಿಂದಾಗಿ, ಧರ್ಮ ಪ್ರಜಾಪತಿ ಯಮಧರ್ಮನಿಂದಾಗಿ ಪರಮಾತ್ಮನ ಒಂದು ಅಂಶ, ಪರಮಾತ್ಮನ ಒಂದು ರೂಪ ಹುಟ್ಟಿದೆ ಭೂಲೋಕದಲ್ಲಿ. ಯಾವುದಕ್ಕೋಸ್ಕರ? ಲೋಕದ ಜನರೆಲ್ಲ ಹೇಗೆ ತಪಸ್ಸನ್ನು ಮಾಡಬೇಕು ಅಂತ ತಿಳಿಸಿಕೊಡ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಮಾಡಿ ಶಿಕ್ಷಣ ಕೊಟ್ಟು ಜಗತ್ತಿನ ಜನರಿಗೆ ಹೇಗಿರಬೇಕು ಅಂತ ತೋರಿಸಿಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ಬಂದಿದ್ದೇನೆ. ಲೋಕಾನಾಂ ಸ್ವಸ್ಥಯೇ ಧ್ಯಾಸ್ತೆ ತಪೋ ಬದರಿಕಾಶ್ರಮೇ. ಧರ್ಮ ಅಧರ್ಮ ಅಂತ ಹೇಳುವುದಕ್ಕಿಂತ ಮುಂಚೆ ಸಾಮಾನ್ಯವಾದ ಧರ್ಮ ಇಷ್ಟೇ. ಯಾವುದನ್ನು ನಮ್ಮ ಜೀವನದಲ್ಲಿ ಆಚರಣೆ ಮಾಡಿದರೆ ಪರಮಾತ್ಮನಿಗೆ ಪ್ರೀತಿ ಆಗುತ್ತೋ ಅದನ್ನು ಮಾಡೋದು ದೊಡ್ಡ ಧರ್ಮ ಅಷ್ಟೇ. ಧರ್ಮದ ತುಂಬಾ ಸುಲಭವಾದಂತಹ ವಿವರಣೆ ಇದೆ. ಯಾವುದನ್ನ ಮಾಡಿದರೆ ಪರಮಾತ್ಮನಿಗೆ ತೃಪ್ತಿ ಆಗತ್ತೆ ಅಂತ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೋ, ಯಾವ ಕರ್ಮವನ್ನ ಮಾಡಿದರೆ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದಂತಹ ಪರಮಾತ್ಮನಿಗೆ ಸಂತೋಷವಾಗತ್ತೋ ಅದು ಧರ್ಮ. ಧಾರಣಾ ಧರ್ಮ ಉಚ್ಯತೆ. ಯಾವುದನ್ನು ನಾವು ಅನುಷ್ಠಾನ ಮಾಡ್ತೇವೋ, ನಮ್ಮ ಅನುಷ್ಠಾನದಿಂದ ಪರಮಾತ್ಮನ ಪ್ರೀತಿ ಆಗುತ್ತೋ ಅದು ನಿಜವಾದ ಧರ್ಮ. ಯಾವುದರಿಂದ ಪರಮಾತ್ಮನಿಗೆ ನಮ್ಮಲ್ಲಿ ಪ್ರೀತಿ ಉಂಟಾಗೋದಿಲ್ಲೋ ಅದೇ ಅಧರ್ಮ. ಇಷ್ಟೇ. ಧರ್ಮ ಮೂಲಂ ಹಿ ಭಗವಾನ್ ಸರ್ವ ವೇದ ಮಯೋ ಹರಿಹಿ ಸ್ಮೃತಿಶ್ಚ ತದ್ವಿಧಾಂ ರಾಜನ್ ಏನಚ ಆತ್ಮ ಪ್ರಸೀದತಿ. ಯಾವುದರಿಂದ ಪರಮಾತ್ಮನಿಗೆ ಸಂತೋಷವಾಗುತ್ತೆ ಅದೇ ಧರ್ಮದ ಮೂಲ, ಅದು ಧರ್ಮ ಅಂತ ತಿಳಿಬೇಕು. ಅದರಲ್ಲಿ 30 ಸಾಧಾರಣವಾದಂತಹ ಸರ್ವ ಮನುಷ್ಯರು ಕೂಡ ಆಚರಣೆ ಮಾಡಬೇಕಾದಂತಹ ಧರ್ಮಗಳನ್ನು ಹೇಳ್ತಾರೆ. ಒಂದೊಂದನ್ನು ಬಹಳ ವಿಸ್ತಾರವಾಗಿ ಹೇಳಬಹುದು, ಆದ್ರೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಯಾಕೆಂದ್ರೆ ಹಿಂದೆ ಈ ಗುಣಗಳ ವಿವರಣೆ ಅನೇಕ ಬಾರಿ ಬಂದಿರೋದ್ರಿಂದ ಅದನ್ನು ಮತ್ತೆ ಇಲ್ಲಿ ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಸತ್ಯವನ್ನ ನುಡಿಬೇಕು, ಪ್ರಾಣಿಗಳಲ್ಲಿ ದಯೆಯನ್ನು ತೋರಿಸ್ಬೇಕು, ಆದಷ್ಟು ವಾಚನಿಕವಾದ ತಪಸ್ಸು, ಮಾನಸಿಕವಾದ ತಪಸ್ಸನ್ನು ಅನುಷ್ಠಾನ ಮಾಡ್ತಾ ಇರಬೇಕು. ಶೌಚಂ, ಮನಸ್ಸು ಮತ್ತು ದೇಹ ಎರಡೂ ಶುಚಿಯಾಗಿರಬೇಕು. ತಿತಿಕ್ಷಾ, ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಏನೇ ಸುಖ ದುಃಖಗಳು ಬರಲಿ ಆ ಸಂದರ್ಭದಲ್ಲಿ ಮನಸ್ಸು ಚಂಚಲವಾಗದೇ ಇರೋ ಹಾಗೆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಶಮಃ, ನಮ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಿರೋದು, ಭಗವಂತನಲ್ಲಿ ಯಾವಾಗ್ಲೂ ಆಸಕ್ತಿ ಇರೋದು, ಪ್ರಾಣಿಗಳಿಗೆ ಹಿಂಸೆಯನ್ನ ಮಾಡದೇ ಇರೋದು, ಗೃಹಸ್ಥರಾದವರು ತಮಗೆ ವಿಹಿತರಾದಂತಹ ವಿಧಿಬದ್ಧರಾಗಿ ಯಾರನ್ನ ವಿವಾಹವಾಗಿರ್ತಾರೋ ಅವರನ್ನು ಹೊರತು ಪಡಿಸಿ ಪರಸ್ತ್ರೀಯರಲ್ಲಿ ಕೆಟ್ಟ ಭಾವನೆಯನ್ನು ಮಾಡದೇ ಇರೋದು, ಈ ರೀತಿಯಾಗಿ ಬ್ರಹ್ಮಚರ್ಯವನ್ನ ಗೃಹಸ್ಥರು. ಇನ್ನು ಬ್ರಹ್ಮಚಾರಿಗಳು ಅಖಂಡ ಬ್ರಹ್ಮಚರ್ಯವನ್ನ, ವಾನಪ್ರಸ್ಥರು ಸನ್ಯಾಸರು ಆ ರೀತಿಯಾಗಿ ಇರುವ ಮುಖಾಂತರವಾಗಿ, ಅದೇ ರೀತಿಯಾಗಿ ತ್ಯಾಗ, ಯಾವುದು ನಿಷಿದ್ಧವಾಗಿದೆಯೋ ಅದನ್ನು ಬಿಡಬೇಕು. ಏಕಾದಶಿ ದಿವಸ ಆಹಾರವನ್ನು ತ್ಯಾಗ ಮಾಡಬೇಕು ಅಂತಿದೆ, ಆದಷ್ಟು ಅದಕ್ಕೆ ಪ್ರಯತ್ನ ಪಡೋದು. ಅಶುಚಿಯಾದಂತಹ ಪದಾರ್ಥಗಳಿಂದ ದೂರ ಇರಬೇಕು ಅಂತ ಹೇಳಿದ್ದಾರೆ, ಅದರಿಂದ ದೂರ ಇರೋದು. ನಿಷಿದ್ಧವಾದ ಪದಾರ್ಥಗಳನ್ನ ಸೇವೆ ಮಾಡಬಾರ್ದು ಅಂತ ಹೇಳಿದ್ದಾರೆ, ಆದಷ್ಟು ಆ ಪದಾರ್ಥಗಳಿಂದ ದೂರ ಇರೋದು. ಪರಮಾತ್ಮನಿಗೆ ನಿವೇದಿತವಾಗದೇ ಇರುವ ಪದಾರ್ಥಗಳನ್ನ ಭೋಗ ಮಾಡಬಾರ್ದು ಅಂತಂದಿದ್ದಾರೆ. ಮನಸ್ಸಿನಲ್ಲಿ ಭೋಗ ಮಾಡುವಾಗ ಈ ಪರಮಾತ್ಮ ಇದು ನಿನ್ನಿಂದ ದೊರಕಿದ್ದು, ನಿನಗೆ ಅರ್ಪಿತವಾಗ್ಲಿ ಅಂತನೂ ಹೇಳದೇನೆ ಯಾವ ಪದಾರ್ಥಗಳನ್ನ ತಿನ್ನದೇ ಇರೋದು, ಭೋಗ ಮಾಡದೇ ಇರೋದು. ಅದು ಬಟ್ಟೆಗಳಾಗಿರಬಹುದು,
ಭೋಗದ ಸಾಧನಗಳಾಗಿರಬಹುದು, ಊಟವಾಗಿರಬಹುದು, ಯಾವುದೇ ಆಗಲಿ ಎಲ್ಲ ಪದಾರ್ಥಗಳನ್ನು ಉಪಯೋಗಿಸುವಾಗ ನಿನ್ನ ಅನುಗ್ರಹದಿಂದ ಇದು ಸಿಕ್ಕಿದೆ, ಇದನ್ನು ನಾನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳುವಂತ. ಅದೇ ರೀತಿಯಾಗಿ ಕಪಟ ವರ್ತನೆಯಲ್ಲಿ ಇಲ್ಲದೆ ಇರೋ, ಮತ್ತೊಬ್ಬರ ಸಂತೋಷಕ್ಕೋಸ್ಕರವಾಗಿ ತನ್ನ ಸ್ವಭಾವವನ್ನ ಬದಲಾಯಿಸಿಕೊಂಡು ಅನ್ಯಾಯದ ಜೀವನವನ್ನು ನಡೆಸುವಂತಹದ್ದು, ಇದು ಕಪಟತೆ. ಈ ಕಪಟ ಭಾವನೆ ಇರಬಾರದು. ಎದರ್ಛಾ ಲಾಭ ಸಂತುಷ್ಟರಾಗಿರ್ಬೇಕು, ಎಷ್ಟು ಸಿಕ್ಕಿದೆಯೋ ಅಷ್ಟರಿಂದ ತೃಪ್ತರಾಗಿರ್ಬೇಕು, ಅತಿ ಆಸೆಯನ್ನು ಪಡಬಾರದು. ಅಧ್ಯಯನವನ್ನ ಆ ಮರಣಾಂತದವರೆಗೂ ಮಾಡ್ತಾ ಇರ್ಬೇಕು. ಮರಣ ಕಾಲ ಸಮೀಪಿಸುವವರೆಗೂ ಅಧ್ಯಯನ, ಶಾಸ್ತ್ರಗಳ ಶ್ರವಣ, ಎಲ್ಲ ಕಡೆಯಲ್ಲಿ ಭಗವಂತನಿದ್ದಾನೆ ಅನ್ನುವಂತಹ ದೃಷ್ಟಿ, ಮಹಾತ್ಮರ ಸೇವೆ, ದುರ್ವಿಷಯಗಳ ಭೋಗವನ್ನ ಆದಷ್ಟು ಕ್ರಮೇಣ ಆದ್ರೂ ಬಿಡ್ತಾ ಬರ್ಬೇಕು. ನಾವೆಲ್ಲ ಮನುಷ್ಯರು, ಉಪ್ಪು ಖಾರವನ್ನು ತಿಂದಂತಹ ದೇಹ ಅಂತ ಹೇಳಿಕೊಳ್ಳುವಂತಹವ್ರು. ನಮ್ಮ ಮನಸ್ಸು ಅಷ್ಟು ಸುಲಭವಾಗಿ ದುರ್ವಿಷಯಗಳಿಂದ ಬರೋದಿಲ್ಲ. ಆದ್ರೆ ನಿಧಾನವಾಗಿ ಆದ್ರೂ ನಮ್ಮ ಮನಸ್ಸು ವೈದಿಕವಾದಂತಹ ವೃತ್ತಿಗಳಲ್ಲಿ ಚಿಂತನೆ ಮಾಡುವ ಹಾಗಾಗ್ಬೇಕು. ಅಯ್ಯೋ, ವಯಸ್ಸಿನಲ್ಲಿದ್ದಾಗ ಬಹಳ ಕಷ್ಟಪಟ್ಬಿಟ್ಟಿದ್ದೇನೆ, ಈಗ ವಾರ್ಧಕ್ಯ ಆವರಿಸಿದೆ, ಈಗಾದ್ರೂ ಭೋಗ ಮಾಡ್ಲಿಕ್ಕೆ ಬಿಡಿ. ಅಥವಾ ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಓದು ಅದರಲ್ಲೇ ಕಳೆದು ಹೋಗಿದೆ, ಯೌವನಾವಸ್ಥೆಯಲ್ಲಿದ್ದೇನೆ, ಭೋಗ ಮಾಡ್ಲಿಕ್ಕೆ ಈಗಾದ್ರೂ ಅವಕಾಶ ಬಿಡಿ. ನಾನು ಇನ್ನೂ ಇಡೀ ವರ್ಷ ಪೂರ್ತಿ ಓದ್ತಾ ಇದ್ದೇನೆ, ರಜೆಯಲ್ಲಾದ್ರೂ ನಮ್ಗೆ ಓದ್ಲಿಕ್ಕೆ ರಜೆಯನ್ನು ಕೊಟ್ಟು ಬೇಕಾದಾಗ ಆಟ ಆಡ್ಕೊಂಡು ಇದಕ್ಕೆ ಅಂತ ಬಿಡಿ ಅಂತ ಪ್ರತಿಯೊಂದು ಹಂತದಲ್ಲೂ ನಾವೆಲ್ಲರೂ ಕೇಳ್ಕೊಳ್ತಾ ಇರ್ತೇವೆ. ಕ್ರಮೇಣ ದಿಢೀರಂತ ಯಾವ್ದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ದಿಢೀರಂತ ಯಾವ್ದನ್ನು ಬಿಡ್ತೀವೋ ಮರುದಿವಸ ಮತ್ತು ವಾಪಸ್ ನಮ್ಮನ್ನು ಬಂದು ಅಂಟಿಕೊಳ್ಳುತ್ತೆ. ಅದಕ್ಕೆ ನಿಧಾನವಾಗಿ ಆದರೂ ದುರ್ವಿಷಯಗಳನ್ನ ಬಿಡ್ತಾ ಬರಬೇಕು. ನಮ್ಮ ಮೇಲೆ ನಾವು ಹತೋಟಿಯನ್ನ ಸಾಧಿಸಿಕೊಳ್ಬೇಕು. ಗ್ರಾಮ್ಯ ಭೋಗಗಳು ಅಂತ ಯಾವ್ದಿದೆಯೋ, ಪರರಿಗೆ ಕೇಡನ್ನು ಬಯಸುವುದು ಅಂತ ಮನಸ್ಸಿನಲ್ಲಿ ಬಹಳ ಯೋಚನೆಗಳಿರುತ್ತೆ. ಪರರಿಗೆ ಕೇಡನ್ನು ಬಯಸದೇ ಇರು. ನನಗೂ ಅಯ್ಯೋ ಈ ಸಂಸಾರ ಸಾಕಾಗಿ ಹೋಗಿದೆ, ನಾನು ಸತ್ತು ಹೋಗ್ತೇನೆ ಅಂತ ನಮಗೆ ನಾವು ಅನ್ಕೊಳ್ತಾ ಇರ್ತೇವೆ. ಆ ಥರವೂ ಅಂದ್ಕೊಳ್ಬಾರ್ದು. ಪರರಿಗೆ ಕೇಡನ್ನು ಬಯಸಬಾರದು ಅಷ್ಟೇ ಅಲ್ಲ, ನಮಗೂ ಕೆಡಕಾಗ್ಲಿ ಅಂತ ಎಂದಿಗೂ ಬಯಸಬಾರ್ದು. ನನಗೆ ಈ ಜೀವನ ಸಾಕಾಗಿ ಹೋಗಿದೆ ಅಪ್ಪ, ಸತ್ತರು ಸಾಕು ಅಂತ ಎಷ್ಟೋ ಜನ ಅನ್ನೋದನ್ನ ಕೇಳ್ತಾ ಇರ್ತೇವೆ. ಭಗವಂತ ಕೊಟ್ಟಂತಹ ಈ ಸಾಧನ ಶರೀರ ಸಿಕ್ಕಾಗ ಈ ಶರೀರ ಹೋಗಿಬಿಡ್ಲಿ ಅಂತ ಅಷ್ಟು ಸುಲಭವಾಗಿ ಹೇಳಬಾರ್ದು. ವಿಪರ್ಯಯ ಈಹೇಕ್ಷ, ಕೆಟ್ಟ ಮಾತುಗಳನ್ನು ಆಡಬಾರ್ದು. ಇನ್ನೊಬ್ಬರಿಗೆ ಮನಸ್ಸಿಗೆ ಹಿಂಸೆಯಾಗುವಂತಹ ಮಾತುಗಳನ್ನು ಎಂದಿಗೂ ಆಡಬಾರ್ದು. ಮತ್ತು ಮೌನಂ, ಆದಷ್ಟು ಎಲ್ಲಿ ಮಾತನ್ನಾಡಬೇಕೋ ಅಲ್ಲಿ ಮಾತನ್ನಾಡಬೇಕು. ಎಲ್ಲಿ ನಮ್ಮ ಮಾತಿನ ಅವಶ್ಯಕತೆ ಇರೋದಿಲ್ವೋ ಅಲ್ಲಿ ಮಾತನ್ನಾಡದೇನೆ ಇನ್ನೊಬ್ಬರ ಮಾತುಗಳನ್ನ ಗೌರವಿಸಿ ಸೌಜನ್ಯ ಪೂರ್ವಕವಾಗಿ ವರ್ತಿಸಿ ಇನ್ನೊಬ್ಬರ ಮಾತುಗಳಿಗೆ ಗೌರವವನ್ನು ಕೊಡುವುದನ್ನು ಕಲಿಯಬೇಕು. ಅಷ್ಟೇ ಅಲ್ಲದೇನೆ ಆತ್ಮವಿಮರ್ಶನಂ, ಪರಮಾತ್ಮನ ನಿರಂತರವಾದಂತಹ ಚಿಂತನೆಯಲ್ಲಿ ತೊಡಗಬೇಕು. ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲದೇನೆ ನಮಗೇನು ಸಂಪತ್ತು ಸಿಕ್ಕಿದೆಯೋ ಸಿಕ್ಕ ಸಂಪತ್ತನ್ನ ಯೋಗ್ಯರಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ಹಂಚಿಕೊಂಡು ತಿನ್ಬೇಕು. ನಮಗೆ ಸ್ವಲ್ಪ ಆಹಾರ ಸಿಕ್ಕಿದೆ ಅಂತಂದ್ರೆ ಸಿಕ್ಕ ಆಹಾರಗಳನ್ನ ಪಶು ಪಕ್ಷಿಗಳಿಗೆ ಹಂಚಿ ತಿನ್ಬೇಕು. ಪಶುಗಳಲ್ಲಿ, ಪ್ರತಿಯೊಬ್ಬ ಮನುಷ್ಯನಲ್ಲಿ, ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ. ನಾನು ಕೊಟ್ಟಂತಹ ಆಹಾರ, ನಾನು ಮಾಡಿದಂತಹ ದಾನ ಧರ್ಮಾದಿಗಳು ಆ ವ್ಯಕ್ತಿಯಲ್ಲಿರುವ ಪರಮಾತ್ಮನ ಅರ್ಚನೆಯಾಗಲಿ ಅನ್ನುವ ಭಾವನೆ ಇರಬೇಕು. ಪಶುಗಳು ಈ ರೀತಿಯಾದ ಚಿಂತನೆಯನ್ನು ಮಾಡಬೇಕು ಅಂತಾದಾಗ ನಾವೆಲ್ಲರೂ ಮನುಷ್ಯರಾಗಿ ಇನ್ನೂ ವಿಶೇಷವಾಗಿ ಈ ಚಿಂತನೆಗಳನ್ನ ನಮ್ಮ ಮನುಷ್ಯನ ಜೀವನದ ಪ್ರತಿಯೊಂದು ಹಂತಗಳಲ್ಲೂ ಕೂಡ ಅನುಸಂಧಾನ ಮಾಡಬೇಕು. ಗುರುಗಳು ಏನು ಉಪದೇಶ ಕೊಡ್ತಾರೋ ಗುರುಗಳ ಉಪದೇಶವನ್ನು ನಿರಂತರವಾಗಿ ಶ್ರವಣ ಮಾಡ್ತಾ ಇರಬೇಕು. ಭಗವನ್ ನಾಮ ಸಂಕೀರ್ತನೆಯನ್ನ ನಿರಂತರವಾಗಿ ನಮ್ಮ ಬಾಯಿಂದ ಮಾಡ್ತಾ ಇರಬೇಕು. ಪರಮಾತ್ಮನ ಸ್ಮರಣೆ, ಮಹಾತ್ಮರ ಸೇವೆ, ಅರ್ಚನೆ ಮುಂತಾದ ಎಲ್ಲವನ್ನು ಕೂಡ ಮಾಡ್ತಾ ಇರ್ಬೇಕು. ಎಷ್ಟೆಷ್ಟು ಹರಿಭಕ್ತರು ಸಿಗ್ತಾರೋ, ಆಸ್ತಿಕ ಬಂಧುಗಳು ಸಿಗ್ತಾರೋ ಅವರಲ್ಲಿ ಆದಷ್ಟು ಭಕ್ತಿಯನ್ನು ತೋರಿಸ್ಬೇಕು.
ವೈಷ್ಣವರ ದ್ವೇಷ, ಭಗವದ್ ಭಕ್ತರ ದ್ವೇಷವನ್ನ, ಪರಮಾತ್ಮನ ಭಕ್ತರು ಯಾರಿದ್ದಾರೋ ಅವರ ದ್ವೇಷವನ್ನು ಎಂದಿಗೂ ಜೀವನದಲ್ಲಿ ಮಾಡಬಾರದು. ಎದುರಿಗಾಗ್ಲಿ ಹಿಂದ್ಗಡೆ ಆಗ್ಲಿ ಯಾವ ಭಗವಂತನ ಭಕ್ತರನ್ನು ಕೂಡ ನಿಂದಿಸ್ಲಿಕ್ಕೆ ಹೋಗಬಾರದು. ರಾಮ ಕೃಷ್ಣಾದಿ ರೂಪಗಳ ಕಥೆಗಳನ್ನು ನಿರಂತರವಾಗಿ ಚಿಂತನೆ ಮಾಡ್ತಾ ಇರಬೇಕು. ನಮ್ಮ ಒಳಗಡೆಯಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳಿದುಕೊಂಡು ನಿರಂತರವಾಗಿ ನಮ್ಮ ನಿಯಾಮಕನಾದ ಪರಮಾತ್ಮನ ರೂಪವನ್ನ ಒಳಗಡೆಯಲ್ಲಿ ಚಿಂತನೆ ಮಾಡಿಕೊಂಡು ಇಡೀ ಜೀವನವನ್ನು ಕಳಿಬೇಕು. ಇದು 30 ಧರ್ಮಗಳನ್ನ ಇಷ್ಟರಲ್ಲಿ ಹೇಳಿದ್ದಾರೆ. ಈ 30 ಧರ್ಮಗಳು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಇದಿಲ್ಲ, ಸ್ತ್ರೀಯರು, ಪುರುಷರು ಇದಿಲ್ಲ, ಎಲ್ಲರೂ ಮಾಡಬೇಕಾದಂತಹ ಸಾಮಾನ್ಯ ಧರ್ಮಗಳು ಇಷ್ಟು ಅಂತ ಹೇಳ್ತಾ ಇದ್ದಾರೆ. ಆದ್ಮೇಲೆ ಪ್ರತಿಯೊಂದು ವರ್ಣದವರು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಅದೇ ರೀತಿಯಾಗಿ ಸ್ತ್ರೀಯರು, ಪುರುಷರು ಇವರಲ್ಲಿ ಮಾಡಬೇಕಾದಂತಹ ವಿಶೇಷವಾದ ಉಪಾಸನೆಗಳ ಬಗೆಗೆ ಮತ್ತೆ ನಿರೂಪಣೆಯನ್ನು ಮಾಡ್ತಾ ಹೋಗ್ತಾರೆ. ಅದನ್ನ ಇಲ್ಲಿ ನೋಡ್ತಾ ಹೋಗೋಣ. ಸತ್ಯಂ ದಯಾ ತಪಶೌಚಂ ತಿತಿಕ್ಷೇಜ್ಯ ಶಮೋ ದಮಃ ಅಹಿಂಸಾ ಬ್ರಹ್ಮಚರ್ಯಂಚ ತ್ಯಾಗ ಸಂತೋಷಾರ್ಜವಂ. ತ್ಯಾಗ ಅಂದ್ರೆ ಯಾವುದು ನಿಷಿದ್ಧ ಅಂತ ವೇದದಲ್ಲೆಲ್ಲ ಹೇಳಿದ್ದಾರೋ ಆ ಪದಾರ್ಥಗಳನ್ನು ಬಿಟ್ಟು ಬಿಡೋದು. ಯಾವ ಪದಾರ್ಥಗಳನ್ನ ಇಟ್ಟುಕೊಂಡ್ರೆ ದುಃಖವಾಗತ್ತೆ ಅಂತ ಹೇಳಿದ್ದಾರೋ ಅಂತಹ ಪದಾರ್ಥಗಳನ್ನು ಬಿಟ್ಟು ಜೀವನವನ್ನು ನಡೆಸಲಿಕ್ಕೆ ಅಂತ ಪ್ರಯತ್ನ ಪಡೋದು. ಕೆಲವೊಂದು ಕೆಟ್ಟವರ ಸಹವಾಸವನ್ನು ಮಾಡಬಾರ್ದು, ನಿಷಿದ್ಧವಾದ ಪದಾರ್ಥಗಳನ್ನು ಭೋಗ ಮಾಡಬಾರ್ದು, ನಿಷಿದ್ಧವಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡಬಾರ್ದು. ಈ ರೀತಿಯಾದಂತಹ ಅನೇಕ ವಿಧಾನಗಳಿವೆ. ಅದನ್ನ ಆದಷ್ಟು ಬಿಡ್ತಾ ಬರೋದು. ಸ್ವಾಧ್ಯಾಯ ಸಮದೃಕ್ ಸೇವಾ ಗ್ರಾಮ್ಯೇ ಹೋ ಪರಮೈಶನೈ ದೃಢಾಂ ವಿಪರ್ಯಯೇಕ್ಷ ಮೌನಂ ಆತ್ಮವಿಮರ್ಶನಂ. ಮತ್ತೊಬ್ಬರಿಗೆ ಕೆಟ್ಟದಾಗ್ಲಿ ಅಥವಾ ನಮಗೆ ಕೆಡಕಾಗ್ಲಿ, ಸಾಕಾಗಿದೆ ಜೀವನ ಅಂತ ನಮಗೆ ಪರರಿಗೆ ಕೆಡಕನ್ನು ಬಯಸೋದು, ಪರರಿಗೆ ಹಿಂಸೆಯಾಗುವ ಮಾತುಗಳನ್ನಾಡೋದು, ಯಾವುದನ್ನು ಮಾಡಬಾರದು. ವಿಪರ್ಯಯ ಈಹೇಕ್ಷ, ಕೆಟ್ಟ ಮಾತುಗಳನ್ನು ಆಡದೇ ಇರೋದು, ಪರಮಾತ್ಮನನ್ನು ನಿರಂತರವಾಗಿ ಧ್ಯಾನ ಮಾಡುವಂತಹದ್ದು, ಆದಷ್ಟು ಮಾತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವಂತಹದ್ದು. ಅನ್ನಾದ್ಯಾದೇಹೇ ಸಂವಿಭಾಗ, ನಮ್ಮಲ್ಲಿರುವ ಸಂಪತ್ತನ್ನ ಹಂಚಿ ತಿನ್ನುವಂತಹದ್ದು. ಭೂತೇಭ್ಯಶ್ಚ ಯಥಾರ್ಹತಃ ತೇಷ್ವಾತ್ಮ ದೇವತಾ ಬುದ್ಧಿ ಸುತರಾಂ ನೃಷು ಪಾಂಡವ. ಅವರಲ್ಲೆಲ್ಲ ಪರಮಾತ್ಮನಿದ್ದಾನೆ. ನನ್ನೊಳಗಡೆಯಲ್ಲಿ ಹೇಗೆ ಪರಮಾತ್ಮನಿದ್ದಾನೋ ಹಾಗೆ ಪ್ರತಿಯೊಬ್ಬ ಪ್ರಾಣಿಗಳಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಎನ್ನುವ ವಿಶೇಷ ಅನುಸಂಧಾನ. ಅಷ್ಟೇ ಅಲ್ಲದೇನೆ ಶ್ರವಣಂ ಕೀರ್ತನಂ ಚಾಸ್ಯ ಸ್ಮರಣಂ ಮಹತಾಂ ಗತೇ ಸೇವೇಜ್ಯಾವನತಿ ಸಾಖ್ಯಂ ದಾಸ್ಯಂ ಆತ್ಮಸಮರ್ಪಣಂ. ನಿರಂತರವಾಗಿ ಪ್ರತಿನಿತ್ಯದಲ್ಲಿ ಭಗವಂತನ ಕಥಾ ಶ್ರವಣವನ್ನು ಮಾಡ್ತಾ ಇರಬೇಕು, ಭಗವಂತನ ಕಥೆಗಳನ್ನು ಹೇಳ್ತಾ ಇರಬೇಕು, ಭಗವಂತನ ನಾಮಗಳ ಸ್ಮರಣೆಯನ್ನ ಸಂಕೀರ್ತನೆಯನ್ನ ಮಾಡ್ತಾ ಇರಬೇಕು. ಮಹಾತ್ಮರ ಸೇವೆ, ಅರ್ಚನೆ, ಪೂಜ್ಯರಾದ ವ್ಯಕ್ತಿಗಳಲ್ಲಿ ವಿನಯ, ಪರಮಾತ್ಮನ ಸಖ್ಯ, ಪರಮಾತ್ಮ ನಮಗೆ ಆತ್ಮೀಯನಾದ ಸ್ನೇಹಿತ ಅಂತ ತಿಳಿದುಕೊಂಡು ಭಗವಂತನ ಆರಾಧನೆಯನ್ನು ಮಾಡುವಂತಹದ್ದು, ಹೃದಯದಲ್ಲಿರುವಂತಹ ಬಿಂಬರೂಪಿಯಾದ ಪರಮಾತ್ಮನನ್ನು ತಿಳಿದುಕೊಂಡು ಪರಮಾತ್ಮನ ಪ್ರೇರಣೆಯಿಂದ ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಪ್ರತಿಯೊಂದು ಕರ್ಮಗಳನ್ನ ಆಚರಣೆ ಮಾಡ್ತಾ ಇದ್ದೇನೆ ಅನ್ನುವ ಭಾವನೆ, ಇದೆಲ್ಲವನ್ನು ಕೂಡ ಬೆಳೆಸಿಕೊಳ್ಬೇಕು. ಇದು ನೃಣಾಂ ಅಯಂ ಪರೋ ಧರ್ಮ ಸರ್ವೇಷಾಂ ಸಮುದಾಹೃತಃ ತ್ರಿಂಶಲ್ಲಕ್ಷಣ ಸಂಯುಕ್ತ ಸರ್ವಾತ್ಮ ಯೇನ ತುಷ್ಯತಿ. ಇದು ಮನುಷ್ಯರ ಪರಮಶ್ರೇಷ್ಠವಾದ ಧರ್ಮ. ಅವರು ಇವರು ಅಂತಲ್ಲ, ಸರ್ವೇಷಾಂ ಸಮುದಾಹೃತಃ, ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಆಚರಿಸಬೇಕಾದಂತಹ ಧರ್ಮ ಇದು. ತ್ರಿಂಶಲ್ಲಕ್ಷಣ ಸಂಯುಕ್ತ ಸರ್ವಾತ್ಮ ಏನ ತುಷ್ಯತಿ. ಈ 30 ಸಾಮಾನ್ಯ ಧರ್ಮಗಳನ್ನು ನಿರೂಪಣೆ ಮಾಡಿದ್ದೇನೆ. ಈ ಧರ್ಮಗಳನ್ನು ಆಚರಣೆ ಮಾಡಿದರೆ ಪರಮಾತ್ಮ ಸಂತುಷ್ಟನಾಗಿರ್ತಾನೆ. ನೋಡಿ, ಇಲ್ಲಿ ಯಾವ ಧರ್ಮಗಳಿದೆಯೋ ಇದನ್ನ ಆಚರಣೆ ಮಾಡುವಂತಹ ವ್ಯಕ್ತಿ ಲೋಕದಲ್ಲಿ ಎಲ್ಲರಿಂದಲೂ ಕೂಡ ಅವನು ಕೊಂಡಾಡಿಸಿಕೊಳ್ಳುತ್ತಾನೆ, ಎಲ್ಲರೂ ಅವನನ್ನು ಹೊಗಳುತ್ತಾರೆ. ಈ ನಾವು ಮಾಡುವಂತಹ ಯಾವ್ಯಾವ ಈ 30 ಧರ್ಮಗಳನ್ನು ಹೇಳಿದ್ದಾರೋ ಇದು ಯಾವುದರಿಂದಲೂ ಕೂಡ ಲೋಕಕ್ಕೆ ಅಪಕಾರವಾಗುವಂತಹ ಒಂದೇ ಒಂದು ಸಂಗತಿ ಇಲ್ಲ. ಅಷ್ಟೇ ಅಲ್ಲ, ಜೀವನ ಉನ್ನತಿ ಎಷ್ಟು ಚೆನ್ನಾಗಾಗತ್ತೆ, ಎಷ್ಟು ಪ್ರಶಾಂತವಾಗಿ ಬದುಕಬಹುದೋ ಅಂತಹ 30 ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಶಿಕ್ಷಣ ತಜ್ಞನೂ ಕೂಡ
ಇಂತಹ ಧರ್ಮಗಳೆಲ್ಲ ವಿದ್ಯಾರ್ಥಿಗಳಲ್ಲಿ ಬರುವ ಹಾಗೆ ಇವುಗಳನ್ನ ಪಠ್ಯದಲ್ಲಿ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಸೇರಿಸುವಂತಹ ದೊಡ್ಡದಾದಂತಹ ಅಧ್ಯಯನದ ಸಾರ ಸರ್ವಸ್ವವನ್ನ ಇದರಲ್ಲಿ ಸೇರಿಸಿದ್ದಾರೆ. ಮತ್ತೊಬ್ಬರಿಗೆ ಹಿತವಾದದ್ದನ್ನು ನುಡಿಯೋದು, ಕೆಟ್ಟ ಕೆಲಸಗಳನ್ನು ಬಿಡೋದು, ಇರುವುದನ್ನ ಹಂಚಿ ತಿನ್ನೋದು, ಯಾವಾಗ್ಲೂ ಭಗವಂತನಿಂದ ನಾವು ಸುಖವಾಗಿದ್ದೇವೆ ಅನ್ನೋದನ್ನ ತಿಳಿದುಕೊಂಡು ಸಿಕ್ಕಿದ್ರಲ್ಲಿ ತೃಪ್ತಿಯನ್ನು ಪಟ್ಟು ಪರರಿಗೆ ಹಿಂಸೆಯನ್ನ ಆಗ್ಲಿ ಅಂತ ಬಯಸದೇನೆ ನಮಗೂ ಯಾರಿಂದಲೂ ಹಿಂಸೆ ಆಗ್ಬಾರ್ದು ಅಂತ ತಿಳಿದುಕೊಂಡು ಒಳ್ಳೆಯ ಸಾತ್ವಿಕವಾದ ಜೀವನವನ್ನು ನಡೆಸೋದೇನಿದೆಯೋ ಇದು ಪರಮಾತ್ಮನಿಗೆ ಪ್ರೀತಿಯನ್ನು ಕೊಡುತ್ತೆ. ನಾವು ಶುದ್ಧರಾಗಿ ಬದುಕಿದ್ವಿ ಅಂತಂದ್ರೆ ಪರಮಾತ್ಮನಿಗೆ ಸಂತೋಷ ಆಗತ್ತೆ. ನೋಡಿ, ಯಾರಿಗೆ ಹೇಳ್ತಾರೆ ಈ ರೀತಿಯಾಗಿ ನನಗೆ ಇದರಿಂದ ಏನಾದ್ರೂ ಮಾಡ್ಬೇಕು ಅನ್ನೋರಿದ್ರೆ ಪರಮಾತ್ಮ ನೀವು 4 ಜನಕ್ಕೆ ಹಿಂಸೆಯನ್ನ ಕೊಡದೇನೆ ನೀವು ಸುಖವಾಗಿದ್ದೀರಿ ಅಂತಂದ್ರೆ ಪರಮಾತ್ಮನಿಗೆ ಅದರಿಂದ ಬಹಳಷ್ಟು ಸಂತೋಷವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಆದ ಮೇಲೆ ಪ್ರತಿಯೊಬ್ಬ ವರ್ಣದವರು ಮಾಡಬೇಕಾದ ವಿಶೇಷ ಕರ್ತವ್ಯಗಳೇನು ಅನ್ನೋದನ್ನ ಮತ್ತೆ ಮುಂದೆ ನಿರೂಪಣೆ ಮಾಡುವವರಿದ್ದಾರೆ. ಆ ಎಲ್ಲ ಭಾಗಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.